ಸ್ಟ್ರೈಟಾಗಿ ಕಂಫರ್ಟಾಗಿ ಉಸಿರನ್ನು ತೆಗೆದುಕೊಳ್ಳುತ್ತೆ, ಉಸಿರನ್ನು ಬಿಡುತ್ತೆ. ಎಲ್ಲ ಹಲ್ಚಲ್ ಮಾತುಗಳಿಂದ ಬೆನ್ನಾಗುವ ಅನುಭವ. ಎಲ್ಲ ಮಾತುಗಳಿಗೆ ಫುಲ್ ಸ್ಟಾಪ್ ಹಾಕಿ ನಾವೆಲ್ಲರೂ ಈಗ ಡೀಪ್ ಸೈಲೆನ್ಸಲ್ಲಿ ನಿಧಾನವಾಗಿ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಎಲ್ಲರೂ ಎಲ್ಲ ಚಿಂತೆಗಳನ್ನು, ಎಲ್ಲ ಸಂಕಲ್ಪಗಳನ್ನು ಸ್ವಲ್ಪ ಮಟ್ಟಿಗೆ ಆಚೆ ಇಡಿ, ಅರ್ಥಾತ್ ಫುಲ್ ಸ್ಟಾಪ್ ಹಾಕುವ ಪ್ರಯತ್ನ ಮಾಡೋಣ. ಏಕಾಗ್ರತೆ ಭ್ರುಕುಟಿಯ ಮಧ್ಯದಲ್ಲಿರಲಿ. ಏಕಾಗ್ರತೆ ಭ್ರುಕುಟಿಯ ಮಧ್ಯದಲ್ಲಿರಲಿ. ಏಕರಸ ಸ್ಥಿತಿ ಇರಲಿ. ಎಲ್ಲ ಸಂಕಲ್ಪಗಳನ್ನು ಹಗೂರವಾಗಿ ಬಿಟ್ಟುಬಿಡಿ. ಎಲ್ಲ ಸಂಕಲ್ಪಗಳನ್ನು ಹಗೂರವಾಗಿ ಬಿಟ್ಟುಬಿಡಿ. ಒಂದೇ ಸಮರ್ಥ ಸಂಕಲ್ಪವನ್ನು ಹೊಂದಿ ನಾನಾತ್ಮ ದಿವ್ಯ ಚೇತನ ಭ್ರುಕುಟಿಯ ಮಧ್ಯದಲ್ಲಿ ಜಗಮಗಿಸುತ್ತಿರುವ ದೀಪ ಆತ್ಮಜ್ಯೋತಿ. ಎಲ್ಲ ವ್ಯರ್ಥ ಸಂಕಲ್ಪಗಳು ರಿಲೀಸ್ ಆಗಿದೆ. ಸಮರ್ಥ ಸಂಕಲ್ಪಗಳೇ ಹೈಯೆಸ್ಟ್ ಸ್ಟೇಜಲ್ಲಿ ಬಂದಿದೆ. ನನ್ನ ಭ್ರುಕುಟಿಯ ಮಧ್ಯದಲ್ಲಿ ಒಂದೇ ಒಂದು ಜ್ಯೋತಿ, ನಾನು ಆತ್ಮ ಜ್ಯೋತಿ ಜಗಮಗಿಸುತ್ತಿದ್ದೇನೆ. ಅನುಭವ ಮಾಡಿ. ಎಲ್ಲ ವ್ಯರ್ಥ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್. ಏನೆಲ್ಲ ಚಿಂತೆ ಮಾಡ್ತಾ ಇದ್ದೀರಿ, ಏನೆಲ್ಲ ಭಯ ಇದೆ, ಏನೆಲ್ಲ ಬೇಜಾರಿದೆ, ಯಾವೆಲ್ಲ ಸಂಕಲ್ಪಗಳು ಸಿದ್ಧಿಯಾಗಿಲ್ಲ, ಅದು ಇದು ಎಲ್ಲದಕ್ಕೂ ಫುಲ್ ಸ್ಟಾಪ್. ಓನ್ಲಿ ಭ್ರುಕುಟಿಯ ಮಧ್ಯದಲ್ಲಿ ನಾನಾತ್ಮ ಜ್ಯೋತಿ ಜಗಮಗಿಸುತ್ತಿರುವ ಜ್ಯೋತಿ ಜ್ಯೋತಿ ಜಗಮಗಿಸುತ್ತಿರುವ ಜ್ಯೋತಿ ಜಗಮಗಿಸುತ್ತಿರುವ ಜ್ಯೋತಿ. ನೋಡಿ, ಮಸ್ತಕ ರಿಲ್ಯಾಕ್ಸ್ ಆಗುತ್ತೆ. ಅನುಭವ ಮಾಡ್ತಾ ಇದ್ದೇವೆ. ಎಲ್ಲ ಭಾರ ಮಸ್ತಕದಲ್ಲೇ, ಎಲ್ಲ ಭಾರ ಹನಿಯಲ್ಲೇ, ಎಲ್ಲ ಭಾರ, ಎಲ್ಲ ತಲೆನೋವು ಅಲ್ಲೇ ಇದೆ. ಎಲ್ಲ ವಿಚಾರಗಳಲ್ಲೇ ಬಂದು ಕೂತ್ಕೊಂಡಿದೆ. ಆ ವಿಚಾರ ಈ ವಿಚಾರ ಎಲ್ಲದರಿಂದ ಹಗೂರನಾಗಿದ್ದೇನೆ. ನಾನಾತ್ಮ. ನೋಡಿ, ಯಾರೆಲ್ಲ ಜಾಗೃತ ಅವಸ್ಥೆಯಲ್ಲಿ ಕೂತ್ಕೊಳ್ತೀರಿ, ಕೆಲವೊಂದು ನಿಮಿಷಗಳ ಕಾಲ ಸ್ವಯಂನ ಪ್ರತಿ ಕೊಡಬೇಕಲ್ವಾ, ರಿಫ್ರೆಶ್ ಆಗಬೇಕಲ್ವಾ ಅನ್ನುವಂತಹ ಭಾವನೆಯನ್ನು ಇಟ್ಟುಕೊಂಡು ಶ್ರದ್ಧೆಯಿಂದ, ನಿಶ್ಚಯದಿಂದ ಯಾರು ಮಾಡ್ತೀರಿ ಅವರಿಗೆ ಒಂದು ರಿಲ್ಯಾಕ್ಸೇಷನ್ ಅನುಭವ ಬರ್ತದೆ. ರಿಲ್ಯಾಕ್ಸ್ತನ ಅಂದರೆ ಆ ಹಗುರತೆ ಬರ್ತದೆ, ರಿಫ್ರೆಶ್ಮೆಂಟ್ ಸಿಗ್ತದೆ. ಅನುಭವ ಮಾಡ್ತಾ ಹೋಗೋಣ. ಓಕೆ, ಎಲ್ಲ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್. ಫುಲ್ ಸ್ಟಾಪ್. ಫುಲ್ ಸ್ಟಾಪ್. ಫುಲ್ ಸ್ಟಾಪ್ ಹಾಕುತ್ತಾ ಎರಡೂ ಕಣ್ಣುಗಳ ಮಧ್ಯದಲ್ಲೇ ಅನುಭವ ಮಾಡ್ತಾ ಇದ್ದೇನೆ. ನನ್ನ ಕನ್ಸಂಟ್ರೇಷನ್ ಕಂಪ್ಲೀಟ್ ಭ್ರುಕುಟಿಯ ಮಧ್ಯದಲ್ಲಿದೆ. ಓ ದೀರ್ಘ ಉಸಿರನ್ನು ತೆಗೆದುಕೊಳ್ಳುತ್ತಾ ಭ್ರುಕುಟಿಯ ಮಧ್ಯದಲ್ಲಿ ನೋಡುತ್ತಾ ಎಲ್ಲ
ನೆಗೆಟಿವ್ ಭಸ್ಮವಾಗುತ್ತಿದೆ. ದಿವ್ಯ ಬುದ್ಧಿ ರೂಪಿ ನೇತ್ರ ಕ್ಲಿಯರ್ ಆಗಿದೆ. ಅನುಭವ ಮಾಡಿ. ಶಾಂತಿ. ಮಸ್ತಕ ಎರಡೂ ಕಣ್ಣುಗಳ ಮಧ್ಯದಲ್ಲಿ ನನ್ನ ಆತ್ಮ ಶಾಂತಿ. ಯಾವುದೇ ಹಲ್ಚಲ್ ಸಂಕಲ್ಪಗಳಿಲ್ಲ. ಹಣೆಯ ಮಧ್ಯದಲ್ಲೇ ನನ್ನ ಏಕಾಗ್ರತೆ. ಅನ್ಯ ಎಲ್ಲ ಶರೀರದ ಅಂಗಗಳನ್ನು ಮರೆತು ಬಿಟ್ಟಿದ್ದೇವೆ. ಭ್ರುಕುಟಿಯ ಮಧ್ಯದಲ್ಲಿ ಮಾತ್ರ ಧ್ಯಾನ ನಿಂತಿದೆ. ಓ ಅನುಭವ ಮಾಡಬೇಕು, ಪ್ರಾಕ್ಟಿಕಲ್ ಅನುಭವ. ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಬಿಡುವ ಸಮಯದಲ್ಲಿ ಎಲ್ಲ ನೆಗೆಟಿವ್ ಚಿಂತೆ, ಭಯ, ತನಾವ್ ಎಲ್ಲ ಆಚೆ ಹೋಗ್ತಾ ಇದೆ. ಓ ಅನುಭವ ಮಾಡ್ತಾ ಇದ್ದೀರಾ? ಹಗೂರತೆ, ಆ ಲೈಟ್ನೆಸ್. ಹಣೆಯ ಮಧ್ಯದಲ್ಲಿ ಮಾತ್ರ ಟೆನ್ಷನ್ ಇದೆ. ಆ ಕಡೆ ಈ ಕಡೆ ಯಾವುದೇ ಟೆನ್ಷನ್ ಇಲ್ಲ, ಹಲ್ಚಲ್ ಇಲ್ಲ, ಯಾವುದೇ ಸೌಂಡ್ ಇಲ್ಲ, ಸಂಕಲ್ಪವಿಲ್ಲ. ಸಂಕಲ್ಪ ಒಂದೇ, ನನ್ನ ಆತ್ಮ ಹಣೆಯ ಮಧ್ಯದಲ್ಲಿದ್ದೇನೆ. ಎಲ್ಲರೂ ಹೇಳಿ. ಹಣೆಯ ಮಧ್ಯದಲ್ಲಿ ಆತ್ಮ ಜ್ಯೋತಿ ಬೆಳಗುತ್ತಿರುವುದನ್ನು ಕಾಣುತ್ತಿದ್ದೆ. ನಾನು ಆತ್ಮ ಪ್ರಾಕ್ಟಿಕಲ್ ಅನುಭವ ಮಾಡಬೇಕು. ಅಂತರಾಳದಿಂದ ಬರಬೇಕು, ನಿಷ್ಠೆಯಿಂದ, ಶ್ರದ್ಧೆಯಿಂದ. ಎಲ್ಲ ಸಂಕಲ್ಪಗಳು ಓನ್ಲಿ ಪಾಸಿಟಿವ್ ಸಂಕಲ್ಪ ಒಂದೇ, ನನ್ನ ಆತ್ಮ. ಏಕಾಗ್ರತೆ ಭ್ರುಕುಟಿಯ ಮಧ್ಯದಲ್ಲಿ ನೋಡ್ತಾ ನನ್ನ ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಅನುಭವ ಮಾಡ್ತಾ ಇದ್ದೇವೆ. ಮಸ್ತಕ ಹಣೆಯ ಮಧ್ಯದಲ್ಲಿ ಆ ಎಲ್ಲ ಚಿಂತೆ, ಭಯ, ಭಾರ, ತನಾವ್, ಹೊರೆ ಎಲ್ಲ ರಿಲೀಸ್ ಆಗುತ್ತಿದೆ. ಎಲ್ಲ ಚಿಂತೆಗಳು ರಿಲೀಸ್ ಅಂದರೆ ಆಚೆ ಹೋಗಿದೆ. ಹಗೂರವಾಗಿದೆ ಮಸ್ತಕ. ಹಗೂರತಿ ಅನುಭವ ಮಾಡ್ತಾ ಇದ್ದೀರಾ? ಯಾವುದೇ ಸಂಕಲ್ಪವಿಲ್ಲ, ಓನ್ಲಿ ಒಂದೇ ಸಂಕಲ್ಪ, ನನ್ನ ಆತ್ಮ ಹಣೆಯ ಮಧ್ಯದಲ್ಲಿದ್ದೇನೆ. ದೇಹದ ಯಾವುದೇ ಭಾಗಗಳು ನೆನಪಿಗಿಲ್ಲ. ಕೈ ನೆನಪಿಲ್ಲ, ಕಿವಿ ನೆನಪಿಲ್ಲ, ಮೂಗಿಲ್ಲ, ಯಾವುದೂ ಇಲ್ಲ. ಓನ್ಲಿ ಮಸ್ತಕ ಏಕಾಗ್ರಗೊಂಡಿದೆ. ಚಿತ್ತ ಭ್ರುಕುಟಿ ಮಧ್ಯದಲ್ಲಿ ಚಿತ್ತ ನಿಂತಿದೆ.
ಉಸಿರನ್ನು ತೆಗೆದುಕೊಳ್ಳುವಾಗ ಪರಮಾತ್ಮ ಶಕ್ತಿ ಮಸ್ತಕದಲ್ಲಿ ತುಂಬಿಕೊಳ್ತಾ ಇದೆ. ಉಸಿರನ್ನು ಬಿಡುವಾಗ ಎಲ್ಲ ನೆಗೆಟಿವ್ ಶಕ್ತಿ, ಎಲ್ಲ ಕಪ್ಪು ಕಪ್ಪಾದ ಬ್ಲ್ಯಾಕ್ ಎನರ್ಜಿ ರಿಲೀಸ್ ಆಗುತ್ತಿದೆ. ಶರೀರದ ಅಂಗದಿಂದ ಎಲ್ಲ ರಿಲೀಸ್ ಆಗಿದೆ, ಮಸ್ತಕದಿಂದ ರಿಲೀಸ್ ಆಗಿದೆ. ಮಸ್ತಕ ಜಗಮಗಿಸುತ್ತಿದೆ. ಶಾಂತಿ. ಹೇಳಬೇಕೆಲ್ಲರೂ, ಈಗ ಎರಡೂ ಕಣ್ಣುಗಳನ್ನು ಒಪ್ಪನಿಟ್ಟುಕೊಂಡು ಹಣೆಯ ಮಧ್ಯದಲ್ಲಿ ಆ ಪ್ರಕಾಶತೆಯನ್ನು ಅನುಭವ ಮಾಡುತ್ತಾ, ನಾನು ಆತ್ಮ ಮಸ್ತಕ ಮಣಿ ಏನಿದ್ದೇನೆ, ಈ ಮಸ್ತಕದಿಂದ ಆಚೆ ಬಂದು ಇನ್ನಷ್ಟು ಲೈಟಿನ ಅನುಭವ ಮಾಡುತ್ತಾ ಶರೀರದ ಭಾನ ಬಿಟ್ಟು, ಭೂಮಿಯ ಲಗಾವನ್ನು ಬಿಟ್ಟು, ಆತ್ಮ ಜ್ಯೋತಿ ಜಗಮಗಿಸುತ್ತ ಹೊರಟಿದೆ ಆಕಾಶದತ್ತ. ಓ ಶಾಂತಿ. ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ತಾರಾಗಣವನ್ನು ಪಾರು ಮಾಡುತ್ತಾಚೆ ಹೊರಟಿದೆ ಆತ್ಮ. ಶಾಂತಿಯ ಶಾಂತಿ. ಸೂಕ್ಷ್ಮವತನವನ್ನು ಪಾರು ಮಾಡುತ್ತಾ ಆತ್ಮ ಹೊರಟಿದೆ ಇನ್ನಷ್ಟು ಎತ್ತರಕ್ಕೆ. ಎತ್ತರ ಹಾರುತನಾತ್ಮ ಹೊರಟಿದೆ ಪರಮಧಾಮದತ್ತ. ಓ ಅನುಭವ ಮಾಡುತ್ತ ಪರಮಧಾಮದಲ್ಲಿ ಆತ್ಮ ತಲುಪಿದೆ. ಇಲ್ಲಿ 4 ಕಡೆ ಕೆಂಪಾದ ಕಿರಣಗಳು, ಲಾಲ ಕಿರಣೆ, ಸುತ್ತಲೂ ಕೆಂಪು ಮಿಶ್ರಿತ ಬಂಗಾರದ ಕಿರಣ. ನಾವು ಒಳಗಡೆ ಹೋದಂತೆ ಸುರಂಗ ಹೇಗೆ ಸುರಂಗ ಮಾರ್ಗ ಇರ್ತದಲ್ವ, ಹಾಗೆ ಗುಹೆಯ ಒಳಗಡೆ ಇನ್ನಷ್ಟು ಆತ್ಮ ಒಳಗಡೆ ಹೊರಟಿದೆ. ಇನ್ನಷ್ಟು ಒಳಗಡೆ ಹೊರಟಿದೆ ಸುರಂಗ ಮಾರ್ಗ. ಬಟ್ ಸುತ್ತಲೂ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ಸುರಂಗದಲ್ಲಿ ಪಾರು ಮಾಡುತ್ತಾ ಹೊರಟಿವೆ. ಆತ್ಮ ಶಾಂತಿ. ಧಾಮದಲ್ಲಿ ಶಾಂತಿಯ ಶಾಂತಿ. ಸುರಂಗವನ್ನು ಹೀಗೆ ಸುರಂಗ ಮಾರ್ಗ ಇದೆ, ಸುತ್ತಲೂ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು. ನಾನಾತ್ಮ ಶಾಂತಿಯ ಆಳದಲ್ಲಿ ಹೊರಟಿದ್ದೇನೆ.
ಹೆಂಗೆ ಸುರಂಗವನ್ನು ಪಾರು ಮಾಡುತ್ತಾ ಹೊರಟಿದ್ದೇನೆ, ಹಂಗೆ ಅಷ್ಟೇ ಶಾಂತಿಗೆ ಶಾಂತಿ. ಏಕ್ದಮ್ ಸೈಲೆನ್ಸ್ ಇದೆ. ಸ್ವೀಟ್ ಸೈಲೆನ್ಸ್ ಅಲ್ಲಿ ಸುರಂಗದ ಒಳಗಡೆ ನಾನಾತ್ಮ ಚೋಟಾಸ ಬಿಂದು ಹೊರಟಿದೆ. ಶಾಂತಿಯ ಸಾಗರನಾಳದಲ್ಲಿ, ಶಾಂತಿಯ ಸಾಗರನಾಳದಲ್ಲಿ ಸ್ವೀಟ್ ಸೈಲೆನ್ಸ್, ಹಗೂರತೆ, ಕಂಪ್ಲೀಟ್ ಚಿತ್ತ ನಿಂತಿದೆ ಪರಮಧಾಮದಲ್ಲಿ. ಶಾಂತಿಯ ಸಾಗರನಾಳದಲ್ಲಿ ಕೋಟಿಯಲ್ಲಿ ಕೆಲವರಲ್ಲೂ ಶಾಂತಿ ಧಾಮದ ಅನುಭವ ಮಾಡಬಲ್ಲೆವು. ಆ ಕೋಟಿಯಲ್ಲಿ ಕೆಲವರುಗಳು ನಾವುಗಳಾಗಿ ನಮ್ಮ ನಿಜ ಮನೆ ಹೇಗಿದೆ ಎಂಬುದನ್ನು ಆಳವಾಗಿ ಇಳಿದು ನೋಡುತ್ತಿದ್ದೇವೆ. ಸಾಗರದಲ್ಲಿ, ಶಾಂತಿ ಸಾಗರದಲ್ಲಿ ಅನುಭವ ಮಾಡಿ. ಏಕ್ದಮ್ ಸೈಲೆನ್ಸ್, ಡೆಡ್ ಸೈಲೆನ್ಸ್, ಸ್ವೀಟ್ ಸೈಲೆನ್ಸನ್ನು ತಲುಪಿದ್ದೇವೆ. ಸುರಂಗದಲ್ಲಿ ಬರುಬರುತ್ತಾ ಜ್ಞಾನ ಸೂರ್ಯ ಪ್ರಕಟರಾದಂತಹ ಅನುಭವ. ಜ್ಞಾನ ಸೂರ್ಯ ತೇಜೋಮಯ ತೇಜಸ್ವಿ ಕಿರಣಗಳನ್ನು ಹೊಂದಿದ್ದಾರೆ. ಈ ಕಿರಣಗಳನ್ನು ತಡೆದುಕೊಳ್ಳುವ ತಾಕತ್ತು ಅನ್ನಿಸ್ತಾ ಇಲ್ಲ. ಆದರೆ ಇನ್ನಷ್ಟು ಆಳದಲ್ಲಿ ಹೋದಾಗ ಸೂರ್ಯನನ್ನು ಅಂಟಿಕೊಂಡು ಅವರ ಸಮಾನನಾಗುತ್ತಿದ್ದೇನೆ. ಜ್ಞಾನ ಸೂರ್ಯನನ್ನು ಟಚ್ ಮಾಡಿದ್ದೇನೆ. ಪರಂ ಧಾಮ ನಿವಾಸಿ ಕಂಬೈನ್ಡ್ ಸ್ವರೂಪ ಅವಸ್ಥೆಯಲ್ಲಿದ್ದೇನೆ. ಅನುಭವ ಮಾಡಿ. ಅಂತರ್ಚಕ್ಷುಗಳಿಂದ ಸ್ವಯಂವನ್ನು ನೋಡಿ ಜ್ಞಾನ ಸೂರ್ಯನನ್ನು ಅಂಟಿಕೊಂಡಿದ್ದೇನೆ. ಅವರಲ್ಲಿರುವ ಎಲ್ಲ ಅಗ್ನಿ ಪ್ರಕಾಶತೆ ನನ್ನ ಆತ್ಮದಲ್ಲಿ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆಗೆ ಆತ್ಮವು ಅಂಟಿಕೊಂಡು ಸೂರ್ಯನ ತಾಕತ್ತನ್ನು ಸ್ವಯಂ ಅಲ್ಲಿ ಹೊಂದುತ್ತಿರುವ ಅನುಭವ. ಶಾಂತಿ
ಶಾಂತಿಯ ಅನುಭವ, ಶಾಂತ ಸ್ವರೂಪನಾಗಿ ಜ್ಞಾನ ಸೂರ್ಯ ಶಿವಬಾಬಾರವರ ಜೊತೆ ಅಂಟಿಕೊಂಡು ಕುಳಿತಿದ್ದೇನೆ. ಮನ್ನಾಭವ, ಮನ್ನಾಭವ, ಮನ್ನಾಭವ. ಶಾಂತಿ ಶಾಂತಿ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಅಗ್ನಿಯಲ್ಲಿ ಅವರ ಸಮಾನ ಪ್ರಜ್ವಲಿಸುತ್ತಿದೆ ನಾನಾತ್ಮವೋ ಶಾಂತ ಸ್ವರೂಪದಲ್ಲಿ. ಶಾಂತಿಯ ಶಾಂತಿ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಅವರ ಸಮಾನ ಪ್ರಜ್ವಲಿಸುತ್ತಿದ್ದೇನೆ ಉಪರಾಮವಸ್ಥೆಯಲ್ಲಿ. ಶಾಂತಿಯ ಸಾಗರನಾಳದಲ್ಲಿ ನನ್ನ ಆತ್ಮ ಸ್ವಧರ್ಮ ಶಾಂತಿಯಲ್ಲಿ ಸ್ಥಿತನಾಗಿದ್ದೇನೆ. ಶಾಂತಿಯ ಶಾಂತಿಯ ಅನುಭವ. ಸ್ವೀಟ್ ಸೈಲೆನ್ಸಲ್ಲಿ ಎಷ್ಟೆಷ್ಟು ಶಾಂತಿ ಸಾಗರನ ಆಳದಲ್ಲಿ ಹೋಗ್ತಾ ಇದೆ ಆತ್ಮ.
ಅಷ್ಟು ಸ್ವೀಟ್ ಸೈಲೆನ್ಸ್, ಯಾವುದೇ ಅಲೆಗಳಿಲ್ಲ. ಸಾಗರನಾಳದಲ್ಲಿ ಸ್ಥಿರತೆಯನ್ನು ಹೊಂದಿ ಶಾಂತಿ, ಮನಾಭಾವ ಶಾಂತಿ. ಶಾಂತಿ. ಏಕ್ದಮ್ ಸೈಲೆನ್ಸಲ್ಲಿ ಆತ್ಮ ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡು ಶಾಂತಿ ಸಾಗರದ ಆಳದಲ್ಲಿ ಮುಳುಗಿದೆ ಆತ್ಮ. ಆತ್ಮದಲ್ಲಿರುವ ಎಲ್ಲ ಕರ್ಮಗಳು ಕ್ಲೀನಾಗಿ ಜ್ಞಾನ ಸೂರ್ಯನ ಸಮಾನ ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಶಾಂತಿ ಪವಿತ್ರತೆಯ ಕಿರಣಗಳನ್ನು ಹರಡಿಸುತ್ತಿದ್ದೇನೆ. ಜ್ಞಾನ ಸೂರ್ಯನ ಸಮಾನ ಅಶರೀರಿ ಜ್ವಾಲಾ ಸ್ವರೂಪ ಅವಸ್ಥಾ. ಶಾಂತಿಯ ಸಾಗರನಲ್ಲಿ ಮುಳುಗಿ ಮಾಸ್ಟರ್ ಶಾಂತಿಯ ಸಾಗರನಾಗಿ ಜಗಮಗಿಸುತ್ತ ನನ್ನ ಆತ್ಮ ಪರಮಧಾಮದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿ ಹಣೆಯ ಮಧ್ಯದಲ್ಲೊಂದು ವಿಚಿತ್ರವಾದ ಶಾಂತಿಯ ಪ್ರಕಂಪನ, ಶಾಂತಿಯ ಪ್ರಭಾವ ಮಂಡಲ ಅನುಭವ ನನಾತ್ಮ ಮಸ್ತಕ ಮಣಿಯಾಗಿ
ಜಗಮಗಿಸುತ್ತಿದ್ದೇನೆ. ನನಾತ್ಮದಲ್ಲಿರುವ ಎಲ್ಲ ಶಕ್ತಿ ಕಿರಣಗಳು ಶರೀರದಂಗ ಅಂಗದಲ್ಲಿ ಹರಡಿ ಶರೀರದಲ್ಲಿರುವ ಎಲ್ಲ ನೆಗೆಟಿವ್ ಬ್ಲಾಕೇಜಸ್ ಕ್ಲಿಯರ್ ಆಗಿ ಶಾಂತಿಯ ಅನುಭವ. ಶರೀರದ ಅಂಗದಲ್ಲಿ ನನ್ನ ಆತ್ಮನ ಚೈತನ್ಯ ಶಕ್ತಿ ಕಿರಣಗಳೆಲ್ಲ ಹರಡಿ ವಾಯುಮಂಡಲವು ಶುದ್ಧಿಯಾಗಿದೆ, ಶಾಂತವಾಗಿದೆ. ಮರಳಿ ನನ್ನ ಆತ್ಮ ಭ್ರುಕುಟಿಯ ಮಧ್ಯದಿಂದ ಆಚೆ ಬಂದು ಶರೀರವನ್ನು ಸುತ್ತ ಜಗಮಗಿಸುತ್ತ ಮರಳಿ ಪರಮಧಾಮವನ್ನು ತಲುಪಿ ಜ್ಞಾನ ಸೂರ್ಯನನ್ನು ಟಚ್ ಮಾಡಿ ಮರಳಿ ನನ್ನ ಆತ್ಮ ಪರಮಧಾಮದಿಂದ ಸ್ಥೂಲ ಸಾಕಾರದಲ್ಲಿ ಶರೀರದ ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನು. ಹಣೆಯ ಮಧ್ಯದಲ್ಲಿ ಆ ಪ್ರಕಾಶತೆಯ ಪರಮಾತ್ಮ ಅಗ್ನಿಯ ಪ್ರಕಂಪನಗಳು ಶರೀರದ ಅಂಗದಲ್ಲೆಲ್ಲ ಹರಡಿ ಎಲ್ಲ ನೆಗೆಟಿವ್ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತಿವೆ. ಎಲ್ಲ ರೋಗಗಳು ನಿವಾರಣೆಯಾಗುತ್ತಿವೆ. ಅನುಭವ ಮಾಡುತ್ತ ಮರಳಿ ನನ್ನ ಆತ್ಮ ಭ್ರುಕುಟಿಯ ಮಧ್ಯದಿಂದ ಆಚೆ ಜಗಮಗಿಸುತ್ತ ಬಂದು ಶರೀರವನ್ನು ಸುತ್ತು ಹಾಕುತ್ತಾ ರಾಕೆಟ್ ಸ್ಪೀಡ್ಗಿಂತಲೂ ಫಾಸ್ಟೆಸ್ಟ್ ಗತಿಯಲ್ಲಿ ಪರಮಧಾಮವನ್ನು ತಲುಪಿದ್ದೇನೆ. ಮರಳಿ ಜ್ಞಾನ ಸೂರ್ಯನನ್ನು ಸ್ಪರ್ಶ ಮಾಡುತ್ತಿದೆ ಆತ್ಮ. ಶಾಂತಿ, ಪರಮಶಾಂತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತ ಮರಳಿ ಪರಮಧಾಮದಿಂದ ಸ್ಥೂಲ ಸಾಕಾರ ಶರೀರದ ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿ ಆ ಪ್ರಕಾಶತೆಯನ್ನು ಈ ಶರೀರದ ಅಂಗದಲ್ಲಿ ಹರಿಯುತ್ತಿರುವುದನ್ನು ಅನುಭವ ಮಾಡುತ್ತಿದ್ದೇನೆ. ಹಗೂರನಾಗಿದ್ದೇನೆ. ಶರೀರ ಸದೃಢವಾಗಿದೆ, ಚಿಂತೆಗಳೆಲ್ಲ ಮಾಯವಾಗಿದೆ, ಭಯ ಬೇಜಾರು ಎಲ್ಲ ಕಳೆದು ಹೋಗಿ ಆತ್ಮ ಪವಿತ್ರ ಬಂಗಾರದಂತೆ ಹೊಳೆಯುತ್ತಾ ಮರಳಿ ಪರಮಧಾಮಕ್ಕೆ ಹೊರಟಿದೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನಂಟಿಕೊಂಡಿದ್ದೇನೆ. ಮನ್ನಾಭವ ಶಾಂತಿ. ಯಾರೆಲ್ಲ ಈ ಆಟವನ್ನು ಆಡ್ತಾ ಇದ್ದಾರೆ, ಪರಮಧಾಮದಿಂದ ಸೂಕ್ಷ್ಮವತನಕ್ಕೆ ಬನ್ನಿ. ಆಕಾರಿ ಫರಿಸ್ತೆಗಳಾಗಿ ಮುಗುಳು ನಗುತ್ತ ಉಮ್ಮಂಗ ಉತ್ಸಾಹದ ಪಂಕಗಳನ್ನು ಹೊಂದಿ ಎದುರುಗಡೆ ಬಾಪದಾದಾರವರನ್ನು ನೋಡುತ್ತಾ ಮುಗುಳು ನಗುತ್ತಾ ದೃಷ್ಟಿಯನ್ನು ಪಡೆದು ನನಾತ್ಮ ಸೂಕ್ಷ್ಮವತನದಿಂದ ಮರಳಿ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿ ಶಾಂತಿಯ ವಾಯುಮಂಡಲದ ಅನುಭವ. ನನ್ನ ಸ್ಥೂಲ ಶರೀರದ ಸುತ್ತಲೂ ಪ್ರಕಾಶಿಸುತ್ತಿರುವ ಪ್ರಕಂಪನಗಳ ಅನುಭವ. ನನ್ನ ಸಂಗದಲ್ಲಿ ಬರುತ್ತಿರುವ ಒಂದೊಂದು ಆತ್ಮ ಶಾಂತಿಯ ಅನುಭವ ಮಾಡುತ್ತಿವೆ. ಶಾಂತಿ ಶಾಂತಿ. ಮರಳಿ ನನ್ನ ಆತ್ಮ ಈಗ ಲೆಕ್ಕಾಚಾರದ ಹೊರೆಯಿಂದ ಲೈಟ್ ಆಗಿದೆ. ಸೂಕ್ಷ್ಮ ಶರೀರ ಆಚೆ ಬಂದಿದೆ. ಸೂಕ್ಷ್ಮ ಶರೀರದ ಜೊತೆಗೆ ನಾನು ಆತ್ಮ ಜೊತೆರ ಬಿಂದು ಆಚೆ ಬಂದಿದ್ದೇನೆ. ಡಬಲ್ ಲೈಟ್ ಫರಿಸ್ತಾ ಆಗಿ ಜಗಮಗಿಸುತ್ತಾ
ಮಾರುತ ಸೂಕ್ಷ್ಮ ವತನವನ್ನು ತಲುಪಿ ಸೂಕ್ಷ್ಮ ವತನದಲ್ಲಿ ಬಾಪದಾದ ವಾಹ ಬಚ್ಚೆ ವಾಹ ವಂಡರ್ಫುಲ್ ಬಚ್ಚೆ ವಾಹ ವಾಹ ಎನ್ನುತ್ತಾ ಮುಗುಳ್ನಗುತ್ತ ವೆಲ್ಕಮ್ ಮಾಡಿಕೊಳ್ಳುತ್ತಿದ್ದಾರೆ. ಒಂದೊಂದು ಮಕ್ಕಳನ್ನು ವೆಲ್ಕಮ್, ನಿರಂತರ ತಪಸ್ವಿ ಮೂರ್ತಿಗಳೇ ವೆಲ್ಕಮ್ ಎನ್ನುತ್ತಿದ್ದಾರೆ. ನಾವೆಲ್ಲರೂ ಉಮ್ಮಂಗ ಉತ್ಸಾಹದಿಂದ ಅಂತರಾಳದ ಈ ಜ್ವಾಲಾಮುಖಿ ಯೋಗಾಭ್ಯಾಸದೊಂದಿಗೆ ಆತ್ಮವಂತೂ ಚಿಂತೆಗಳಿಂದ ಮುಕ್ತ, ಬಂಧನಗಳಿಂದ ಮುಕ್ತ, ಜೀವನದಲ್ಲಿ ಇರ್ಥ ಎಲ್ಲ ಬಂಧನದಿಂದ ಮುಕ್ತ, ಅಲೌಕಿಕತೆಯ ಅನುಭೂತಿಯ ಮಾಡುತ್ತಾ ವಚನದಲ್ಲಿ ಬಾಪದಾದರವರ ಸಮ್ಮುಖದಲ್ಲಿ ನಿಂತಿದ್ದೇವೆ. ಬಾಪದಾದ ಮುಗುಳು ನಗುತ್ತ ತನ್ನ ವರದ ಹಸ್ತವನ್ನು ಒಂದೊಂದು ಮಗು ಯಾವ್ಯಾವ ಮಗು ಅನುಭವ ಮಾಡ್ತಾ ಇದೆಯಲ್ಲ ಅಂತಹ ಮಗುವಿನ ತಲೆಯ ಮೇಲೆ ತನ್ನ ವರದ ಹಸ್ತವನ್ನಿಟ್ಟು ಹಣೆಗೆ ಸವರುತ್ತ, ಕೆನ್ನೆಗೆ ಸವರುತ್ತ ಸದಾ ಸಫಲತ ಮುರತ್ ಆತ್ಮ ಭಾವ, ನಿರಂತರ ತಪಸ್ವಿ ಮೂಢತ್ ಆತ್ಮ ಭಾವ ಎಂಬ ವರದಾನವನ್ನು ಕೊಡುತ್ತ ನಾವೆಲ್ಲ ಮಕ್ಕಳನ್ನು ಸೂಕ್ಷ್ಮ ವತನದಲ್ಲಿ ಕೂರಿಸಿದ್ದಾರೆ. ನಾವೆಲ್ಲರೂ ಕುಳಿತುಕೊಂಡಿದ್ದೇವೆ, ಫರಿಸ್ತೆಗಳಾಗಿದ್ದೇವೆ, ಮುಗುಳ್ನಗ್ತಾ ಇದ್ದೇವೆ. ಏಕ್ದಮ್ ಆನಂದದ ಸಾಗರನ ಜೊತೆಗೆ ಮಾಸ್ಟರ್ ಆನಂದ ಸ್ವರೂಪದಲ್ಲಿ ಅತೀಂದ್ರಿಯ ಸುಖ ಅನುಭವವನ್ನು ಮಾಡುತ್ತ ವಚನದಲ್ಲಿ ಬಾಪದಾದ ಎಲ್ಲ ಮಕ್ಕಳ ಅಟೆನ್ಷನನ್ನು ಸೆಳೆಯುತ್ತ, ಮಕ್ಕಳೇ ನಿರಂತರ ತಪಸ್ವಿ ಮೂರ್ತಿಗಳೇ, ಜ್ವಾಲಾಮುಖಿ ಯೋಗ ಅಗ್ನಿಯಲ್ಲಿ ಆತ್ಮಕ್ಕೆ ಹಿಡಿದಿರುವ ತುಕ್ಕನ್ನು ಕ್ಲೀನ್ ಮಾಡಿಕೊಳ್ಳುತ್ತಿದ್ದೀರಿ. ವೆರಿ ಗುಡ್ ಬಚ್ಚೆ. ಯಾರೆಲ್ಲ ಮಾಡಿದ್ರಿ? ವೆರಿ ಗುಡ್. ಯಾರೆಲ್ಲ ಅಟೆನ್ಷನ್ ಆ ಕಡೆ ಈ ಕಡೆ ಸೆಳೆತ ಬರ್ತಾ ಇತ್ತು ಮಕ್ಕಳೇ? ಬಾಬಾ ಕೇಳ್ತಿದ್ದಾರೆ. ಎಲ್ರದ್ದು ಅಟೆನ್ಷನ್ 100% ಇತ್ತಾ? ಜ್ವಾಲಾಮುಖಿ ಅಭ್ಯಾಸ ಮಾಡಿದ್ರಾ? ಕೇಳ್ತಾ ಇದ್ದಾರೆ ಪಾಪರು. ಡೈರೆಕ್ಟ್ ಶಾಂತಿ ಆಹಾಳದಲ್ಲಿ ಎಷ್ಟು ಜನ ಹೋದ್ರಿ? ಎಷ್ಟು ಜನ ನಿದ್ರೆಗೆ ಹೋಗ್ಬಿಟ್ರಿ? ಬಾಬಾ ನೋಡ್ತಾ ಇದ್ದಾರೆ. ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ವಿಶೇಷ ಶಾಂತಿಯ ಅನುಭೂತಿ ಮಾಡಿದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ. ಎಲ್ಲರೂ ಅಭ್ಯಾಸ ಮಾಡ್ತಾ ಇದ್ದೀರಾ? ಜ್ವಾಲಾಮುಖಿ ಯೋಗ ಅಭ್ಯಾಸ ಆಯ್ತಾ ಅಥವಾ ನಿದ್ರೆಗೆ ಜಾರಿದ್ದೀರಾ? ಬಾಬಾ ನೋಡ್ತಾ ಇದ್ದಾರೆ. ವಚನಕ್ಕೆ ಬಂದ್ರೋ ಇನ್ನೂ ಮಲಗಿದ್ದೀರಿ ಮಕ್ಕಳೇ? ಬಾಬಾ ನೋಡಿ. ಮಾಸ್ಟರ್ ಸರ್ವಶಕ್ತಿ ಮಾಡಾಗಿದೆ. ಓಂ ಶಾಂತಿ, ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತಿಗಳಿಗೆ ನಮಸ್ತೆ, ಗುಡ್ ನೈಟ್. ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ, ಶಾಂತಿ.